ತನಿಷಾ ಮೇಡಮ್, ಬಿಗ್ ಬಾಸ್ ಅನ್ನೋದೊಂದು ದೊಡ್ಡ ವೇದಿಕೆ. ಅದಕ್ಕೆ ಹೋಗಿ ಬಂದು ಚೆನ್ನಾಗಿರೋರು ಅಂತಂದ್ರೆ ಡೆವಲಪ್ಮೆಂಟ್ ಆಗಿರೋ ನೀವು ಒಬ್ಬರು ಎಕ್ಸಾಂಪಲ್ ಇದ್ದೀರಿ. ನೀವು ಆಸ್ ಅ ಆಡಿಯನ್ಸ್ ಆಗಿ ಪಬ್ಲಿಕ್ಕಿಗೆ ಏನಂತ ಹೇಳ್ತೀರಾ 13 ಬಗ್ಗೆ, ಬಿಗ್ ಬಾಸ್ 13 ಬಗ್ಗೆ? ಅಲ್ಲ, ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್. ನಾವು ಹೇಗೆ ಉಪಯೋಗಿಸ್ಕೊಳ್ತೀವೋ ಅದನ್ನು ಅದು ನಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ. ಕೆಲವ್ರಿಗೆ ನಾವೇನು ಅನ್ನೋದು, ಕೆಲವ್ರಿಗಲ್ಲ, ಯಾರಿಗೂ ನಾವೇನು ಅನ್ನೋದು ಗೊತ್ತಿರಲ್ಲ. ನಾವು ಎಷ್ಟು ಬಿಟ್ಕೊಡ್ತೀವೋ ಅದಷ್ಟೇ ಅವ್ರಿಗೆ ಗೊತ್ತಿರುತ್ತೆ. ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ಹೇಗಾಗತ್ತೆ ಅಂತಂದರೆ, ನಮ್ಮನ್ನು ತುಂಬ ಹೊತ್ತು ನೋಡ್ತಾರೆ, ನಮ್ಮನ್ನು ತುಂಬ ತುಂಬ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಆ್ಯಂಡ್ ಲೈಕ್ ಈ ಫೇಕ್ ಮಾಡಿದ್ರು ಎಷ್ಟೊತ್ತು ಫೇಕ್ ಮಾಡೋಕ್ಕಾಗುತ್ತೆ. ಸೊ ರಿಯಾಲಿಟಿ ಅನ್ನೋದು ತುಂಬ ಕಣ್ಮುಂದೆ ಬಂದ್ಬಿಡುತ್ತೆ. ಸೊ ಅದನ್ನು ಜನ ಕಾಮನ್ ಆಗಿ ನೋಡ್ತಾರೆ. ಅಷ್ಟು ನೋಡಿದಾಗ ಏನಾಗುತ್ತೆ, ನಾವು ಆಚೆ ಹೋಗಿ ವಾಪಸ್ ನಮ್ಮದು ಆ ಹಳೆ ಜೀವನದಲ್ಲಿ ಬದುಕೋದಕ್ಕೆ ತೊಂದರೆ ಆಗದೆ ಇರೋ ಹಾಗೆ ಇದು ಹೋಗಬೇಕು ಅಂತ ನನಗನ್ಸುತ್ತೆ. ಓಕೆ ಮ್ಯಾಮ್, ಇವತ್ತು ಊರಪ್ಪ ಪ್ರೆಸ್ ಮೀಟಲ್ಲಿ ಇದ್ದೀವಿ. ಈ ಊರಪ್ಪ ಯಾವಾಗ ಸ್ಟಾರ್ಟ್ ಆಗಿತ್ತು? ಅಂದ್ರೆ ಅದ್ರಲ್ಲಿ ತುಂಬ ಲೀನಾಗಿ ಕಾಣ್ತಿದ್ದೀರಾ. ಯಾವಾಗ ಸ್ಟಾರ್ಟ್ ಆಗಿತ್ತು? ಇಲ್ಲ, ಆ್ಯಕ್ಚುಲಿ ನಾನು ದಪ್ಪ ಆಗಿದ್ದು ನಮ್ಮ ಪ್ರೊಡಕ್ಷನ್ ಹೌಸ್ನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಂತ ನಾವೇನು ಸ್ಟಾರ್ಟ್ ಮಾಡಿದ್ವಿ. ಆ ಟೈಮ್ನಲ್ಲಿ ಯಾವುದು ಏನು ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮುಂಚೆ ಎಲ್ಲ ನಾನು ಸಣ್ಣನೇ ಇದ್ದೆ. ನೀನು ಜಾಸ್ತಿ ಕತೆ ಎಲ್ಲ ಹೇಳಂಗಿಲ್ಲ, ನೀನು ಏನೋ ಬರೀ ನೋಡೇ ಇಲ್ಲ ಅನ್ನಂಗೆ. ಬಿಗ್ ಬಾಸ್ ಇಂದ ಬಂದು ಒಂದು ಸ್ವಲ್ಪ ತಿಂಗಳಿಗೆ ಶುರುವಾದಂತಹ ಸಿನಿಮಾ ಇದು. ಬರೀ 3 ದಿನ ವರ್ಕ್ ಮಾಡಿರೋದು ನಾನು ಈ ಸಿನಿಮಾದಲ್ಲಿ. ಡಬ್ಬಿಂಗಿಗೆ ಹೋದಾಗ್ಲೇ ಗೊತ್ತಾಗಿದ್ದು ಇದು ಇಷ್ಟರ ಮಟ್ಟಕ್ಕೆ ಬಂದಿದೆಯಾ ಅಂತ. ಯಾಕಂದರೆ ತುಂಬ ಕಾಮನ್ ಆಗಿ ಈಸಿಯಾಗಿ ಶೂಟ್ ಮಾಡ್ದಂಗಿತ್ತು. ಆ್ಯಂಡ್ ದೇ ವರ್ ವೆರಿ ಫಾಸ್ಟ್. ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಡೈರೆಕ್ಟರ್ಗಳು, ಕ್ಯಾಮ್ರಾಮನ್ ಸರ್ ಅಂತೂ ಸಿಕ್ಕಾಪಟ್ಟೆ ಫಾಸ್ಟು. ಅಂದರೆ ನಾರ್ಮಲ್ ಆಗಿ ನಮ್ಮ ಸೀರಿಯಲಲ್ಲಿ ಸ್ವಲ್ಪ ಫಾಸ್ಟಾಗಿ ವರ್ಕ್ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಸೀರಿಯಲ್ಗಿಂತ ಫಾಸ್ಟ್ ಆಗಿತ್ತು. ಬಟ್ ಆ ಕ್ವಾಲಿಟಿ ಆಫ್ ವರ್ಕ್ ಇದೆಯಲ್ಲ, ದಟ್ ಈಸ್ ಟೋಟಲಿ ಡಿಫ್ರೆಂಟ್. ಅಂದರೆ ಸಿನಿಮಾಗೆ ಏನು ಬೇಕೋ ಅದನ್ನು ಸೀರಿಯಲ್ಗಿಂತ ಫಾಸ್ಟಾಗಿ ಮಾಡುವಂತಹ ಟೈಮ್ ಡ್ಯೂರೇಷನ್ನಲ್ಲಿ ಶೂಟ್ ಮಾಡಿದಾರಲ್ಲ, ನೆಕ್ಸ್ಟ್ ಲೆವೆಲ್. ಓವರ್ ಆಲ್ ಸಿನಿಮಾನೇ 9-10 ದಿನ ಶೂಟ್ ಆಗಿರೋದು, ನೀವು ಇಮ್ಯಾಜಿನ್ ಮಾಡ್ಬೋದು. ಅಂದರೆ ಎಲ್ಲರನ್ನೂ ಒಟ್ಟಿಗೆ ಸ್ಟ್ರಾಂಗ್ ಆಗಿದ್ದು ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಶೂಟ್ ಮಾಡಿರೋದ್ರಿಂದ ಜಸ್ಟ್ ಲೈಕ್ ದಟ್ ವರ್ಕ್ ಆಗಿದೆ. ಇದನ್ನ ನಾವು ನಾರ್ಮಲ್ ಆಗಿ ಇದ್ದು ಸಿನಿಮಾನ ಈ ತರ ಶೂಟ್ ಮಾಡ್ಬೇಕು ಅಂತಂದ್ರೆ 60 ದಿನ ಆದ್ರೂ ಶೂಟ್ ಮಾಡಕ್ ಆಗ್ತಿರಲಿಲ್ಲ. ಅಂತ ದೊಡ್ಡ ಜಾತ್ರೆ ಸೆಟಪ್ ಆಗಿರೋದ್ರಿಂದ ಇಟ್ಸ್ ನೆಕ್ಸ್ಟ್ ಲೆವೆಲ್. ತುಂಬಾ ಫಾಸ್ಟ್ ಆಗಿ ವರ್ಕ್ ಮಾಡಿದ್ರು. ಮೇಡಮ್, ಇದರಲ್ಲಿ ಮದುವೆ ಹೆಣ್ಣು ಪಾತ್ರ ಮಾಡಿದ್ದೀರಾ. ನಿಮ್ಮ ಮದುವೆ ಇವಾಗ ಅದು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಹುಡುಗರು ಅದೇನೋ ಫ್ಯೂಚರ್ಸ್ ಸಿನಿಮಾ ನೋಡಿ ಅದರಲ್ಲಿ ಹೇಗ್ ಮದುವೆ ಆಗತ್ತೆ ಅನ್ನೋದೊಂದು ಕಾಣುತ್ತೆ. ಓಕೆನಾ? ಅದು ನನ್ನ ಕನ್ನಿಕಾ ಪಾತ್ರದ ಆಕ್ಚುಯಲ್ ಸೀಕ್ವೆನ್ಸ್. ಅವರು ಆಕಾಶದಿಂದ ಉದುರ್ತಾರೆ, ಆಯ್ತಾ? ಅದೇ ರೀತಿಯಾಗಿ ನನ್ನ ಲೈಫ್ನಲ್ಲಿ ಯಾರಾದರೂ ಒಬ್ರು ಕಣ್ಣು ಮುಂದೆ ಬಂದ್ರೆ ಆಗಲ್ಲ. ಮೇಡಮ್, ಫೀಚರ್ಸ್ ಹೆಂಗಿರ್ಬೇಕು? ಲಿಸ್ಟ್ ಕೊಟ್ರೆ ಸ್ವಲ್ಪ ಹೆಂಗಿರ್ಬೇಕು ಅನ್ನೋದು. ನಾವೇನ್ ಸಣ್ಣ ಮಕ್ಕಳಲ್ಲ, ನಾವು ಕಾಲೇಜಲ್ಲಿ ಇದ್ದೀವಿ. ನನಗೆ ಹಂಗೆ ಇರಬೇಕು, ಹಿಂಗೆ ಬರಬೇಕು ಅಂತ ಡ್ರೀಮ್ ಬಾಯ್ ಫ್ರೆಂಡ್ ಅಂತೆಲ್ಲ ಅನ್ಕೊಳ್ಳೋದಕ್ಕೆ. ಬೇಸಿಕಲಿ ನಾವು ತುಂಬ ಪ್ರಾಕ್ಟಿಕಲ್ ಆಗಿ ಮೆಚೂರ್ಡ್ ಲೆವೆಲಲ್ಲಿ ಯೋಚನೆ ಮಾಡಬೇಕಾದ್ರೆ ಇವಾಗ ಹ್ಯೂಮನ್ ಬೀಯಿಂಗ್ ಆಗಿ, ಅಂದರೆ ಹ್ಯುಮ್ಯಾನಿಟಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ನನ್ನನ್ನು ನಾನು ಹೇಗೆ ನೋಡ್ಕೋತೀನೋ, ಅಂದರೆ ನನ್ನನ್ನು ನಾನು ಒಂದು ಲೆವೆಲಲ್ಲಿ ಟ್ರೀಟ್ ಮಾಡ್ತಾ ಇರ್ತೀನಿ, ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಇರಬೇಕು. ಇಲ್ಲ ಅಂತಂದರೆ ನನ್ನನ್ನು ನಾನು ಟ್ರೀಟ್ ಮಾಡ್ಕೊಳ್ಳೋದಕ್ಕಿಂತ ಕಡಿಮೆ ಯಾರೋ ಒಬ್ರು ನನ್ನನ್ನು ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ನನಗೆ ಸ್ವಲ್ಪ ಕಷ್ಟ. ಸೊ ಅದೊಂದು ವಿಚಾರ. ಆ್ಯಂಡ್ ಆಬ್ವಿಯಸ್ಲಿ ಹೆಚ್ಚಿನ ಪ್ರೀತಿ ಕೊಡಬೇಕು. ಅದ್ರ ಜೊತೆಗೆ ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟಪ್ಪ, ಇನ್ನೇನು. ಓಕೆ ನಮ್ಮ ಈ ಬಿಗ್ ಬಾಸ್ ಇಂದ ಆಚೆ ಬಂದಮೇಲೆ ಈ 2 ಕುಪ್ಪನ್ನ ಸ್ಟೋರ್ ಮಾಡಿದ್ರಿ, ಆ ಸೀರೆದು ನಡೆಸ್ತಾ ಇದ್ರಿ. ಈಗ ಸೀರೆದೊಂದು ಬ್ರ್ಯಾಂಡು, ಇದೆಲ್ಲ ನೀವು ಲೆವೆಲಪ್ ಮಾಡ್ಕೊಂಡಾಗ ಒಂದು ಸಿನಿಮಾ ಪ್ರೊಡ್ಯೂಸಿಂಗ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ಗಳೇನು, ನೆಕ್ಸ್ಟ್ ಸಿನಿಮಾಸ್ಗಳೇನು? ಈಗ ಸದ್ಯಕ್ಕೆ 2 ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಅದರಲ್ಲಿ ಆಕ್ಟರ್ ತನಿಷಾ ಕುಪ್ಪಣ್ಣ ಅವರಿದ್ದಾರೆ, ಪ್ರೊಡ್ಯೂಸರ್ ಅಲ್ಲ. ಸೊ 2 ಸಿನಿಮಾ ಶೂಟಿಂಗ್ ನಡೀತಿರೋದು ಬೇರೆದು. ಮತ್ತು ಅದು ಬಿಟ್ಟು ಬೇರೆ ಸಾಂಗ್ಸ್ ಮಾಡೋದಾಗಿರ್ಬೋದು, ಅದು ನಡೀತಾ ಇದೆ ಮಧ್ಯದಲ್ಲಿ. ಅಂದರೆ ಒಂದು ಖುಷಿ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಮೊದಲಾದ್ರೆ ಹೀರೋಯಿನ್ ಅಂದರೆ ಹಿಂಗೆ ಇರಬೇಕು, ಇಷ್ಟು ಸಣ್ಣ ಇರಬೇಕು, ಇಷ್ಟು ಹೈಟ್ ಇರಬೇಕು ಅನ್ನೋಂಥ ಒಂದು ಕ್ಯಾಟಗರೈಸ್ ಮಾಡ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ನನಗೆ ಬಂದಂಥ ಆಫರ್ಸ್ ಆಗಿರ್ಬೋದು, ಅಥವಾ ನಾನು ವರ್ಕ್ ಮಾಡಬೇಕಾದ್ರೆ ನೋಡಿದಂತಹ ವಾತಾವರಣ ಇರ್ಬೋದು, ಹಿಂಗೆ ಇರಬೇಕು ಹಂಗೆ ಇರಬೇಕಲ್ಲ, ಯಾರಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರುತ್ತೆ ಅವ್ರಿಗೆ ಆದ್ಯತೆ ಸಿಗ್ತಾ ಇದೆ ಅಂತ ಒಂದು ಖುಷಿ. ಯಾಕೆಂದರೆ ಆಬ್ವಿಯಸ್ಲಿ ಇವಾಗಲೂ ನೀವು ಹೇಳಿದ್ರೆ ಅದರಲ್ಲಿ ಲೀನ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಆ ಒಂದು ವಿಚಾರನ ಆ್ಯಕ್ಚುಲಿ ನಮ್ಮ ಸಿನಿಮಾದವರು ಅಷ್ಟೊಂದು ಹೈಲೈಟಿಂಗ್ ಆಗಿ ತಗೊಳ್ತಾ ಇಲ್ಲ ಅನ್ನೋದು ನನಗೆ ಆ್ಯಕ್ಚುಲಿ ಖುಷಿ. ಆಬ್ವಿಯಸ್ಲಿ ಅವಕಾಶಗಳು ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತೆ ಅನ್ನೋ ಒಂದು ಭರವಸೆ. ಸೊ ಇದೇನಿದೆಯಲ್ಲ, ನಾವು ಹೆಂಗಿದೀವೋ ಹಾಗೆ ಅದನ್ನು ಪ್ರೆಸೆಂಟ್ ಮಾಡುವಂತಹ ಉದ್ದೇಶ
ಫೇಕ್ ಆಗಿರದೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋ ಕಂಪಲ್ಷನ್ ಇಲ್ಲದೆ. ಸೊ ಅದು ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಅದಲ್ಲದೆ ಪ್ರೊಡಕ್ಷನ್ ವೈಸಲ್ಲಿ ಕೋಣ ಸಿನಿಮಾ ನಮಗೆ ಎಷ್ಟು ದುಡ್ಡು ತಂದುಕೊಡ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕೋಣ ಸಿನಿಮಾನ ಮೇಡಮ್ ಇನ್ನೊಂದು ಕಂಗ್ರ್ಯಾಚುಲೇಷನ್ ಕೋಣ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಸೇಲ್ ಆಗಿದೆ ಅಂತ ಅದ್ರದ್ದು ಖುಷಿಯಾಗಿದೆ ಮೇಡಮ್. ಥ್ಯಾಂಕ್ ಯು. ಅದೇ ಖುಷಿ ಆ್ಯಕ್ಚುಲಿ. ದುಡ್ಡು ಎಷ್ಟು ಮಾಡ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಸಿನಿಮಾನ ಸೇಲ್ ಮಾಡುವಂತಹ ಒಂದು ಅಬಿಲಿಟಿ ನಮ್ಮ ಕೂಪಂಡಾಸ್ ಪ್ರೊಡಕ್ಷನ್ಸ್ ಪಡ್ಕೊಂತು ಅನ್ನೋದು ನನಗೆ ತುಂಬ ಖುಷಿ ಕೊಟ್ಟಿರುವಂಥದ್ದು. ಅದು ಸ್ಯಾಟಲೈಟ್ ಆಗಿರ್ಬೋದು, OTT ಆಗಿರ್ಬೋದು, ಹಿಂದಿ ರೈಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಕ್ಸಸ್ಫುಲಿ ದೇವರ ದಯೆಯಿಂದ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬೆಟರ್ ಆಗಿ ಸೇಲ್ ಆಯಿತು. ಸೊ ಅದೊಂದು ನಿಜವಾಗ್ಲೂ ಖುಷಿ ಕೊಟ್ಟಿರುವಂತಹ ವಿಷಯ. ಪಾರ್ಟಿ ಯಾವಾಗ ಮೇಡಮ್? ಎನಿ ಟೈಮ್ ಬಿರಿಯಾನಿ ಮೊನ್ನೆ ತಿನ್ಬಿಟ್ಟು ಮತ್ತೆ ಕರೆ ಹೇಳ್ತಾನೆ ನೋಡು ಪಾರ್ಟಿ ಅಂತ. ಇವೆಲ್ಲ ಕಟ್ಟು ಅದಲ್ಲದೆ ಈಗ ಪ್ರೊಡಕ್ಷನ್ ಹೌಸ್ ಅಂತ ಬಂದಾಗ ಇನ್ನೊಂದು ಅನೌನ್ಸ್ಮೆಂಟ್ ಮಾಡುವಂತಹ ಸಾಧ್ಯತೆ ಸದ್ಯದಲ್ಲೇ ಇದೆ. ಮೇಡಮ್ ಯಾರಿಗೆ ಮೇಡಮ್ ಸ್ಟಾರ್ಸ್ ಇರೋಂಥ ಸಿನಿಮಾನ ಅಥವಾ ದೊಡ್ಡ ಸ್ಟಾರ್ ಸಿನಿಮಾಗೆ ಮಾಡ್ತಿದ್ದೀರಾ ಅಥವಾ ಹೇಗೆ ಮೇಡಮ್? ದೊಡ್ಡ ಹೀರೋಗೆ ಮಾಡ್ತಿದ್ದೀರಾ? ಓಕೆ, ಸಿನಿಮಾನೇ ಹೀರೋ ಇತ್ತೀಚೆಗೆ. ಸೊ ಸಿನಿಮಾ ನಮ್ಮ ಹೀರೋ ಆಗಿರೋದ್ರಿಂದ ಆ ಹೀರೋನ ಪ್ರೆಸೆಂಟ್ ಮಾಡುವಂತಹ ಒಂದು ಉದ್ದೇಶ ನಮಗಿದೆ. ಎಲ್ಲೋ ಒಂದು ಕಡೆ ನೀವು ಪ್ರೊಡಕ್ಷನ್ ಮಾಡಿದಾಗ ಜಗ್ಗೇಶ್ ಸರ್ ಅಂತ ಇದ್ರು, ಒಂದು ಹೆಣ್ಣು ಮಗುವಾಗಿ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅಂತ ಕೋಣ ಸಿನಿಮಾ ಬಂದಾಗ ದೊಡ್ಡ ಹೆಮ್ಮೆಯಾಗಿ ಹೇಳಿದ್ರು. ಈ ಸತಿ ಪ್ರೊಡಕ್ಷನ್ ಮಾಡೋ ಟೈಮಲ್ಲಿ ನಿಮಗೆ ಏನು ಅನಿಸ್ತು? ಸ್ಟಾರಿಗೆ ಮಾಡ್ಬೇಕು ಅನ್ನಿಸ್ತಾ ಅಥವಾ ಯಾರಿಗಾರ ಮಾಡಿಸ್ಬೋದು ಅನಿಸ್ತಾ? ಕಂಟೆಂಟೇ ಹೀರೋ ಆಗಿರೋದ್ರಿಂದ ಕಾಂಟೆಂಟ್ ಮೇಲೆ ಮಾಡೋದೇನೆ. ನಾವು ಅವಾಗ್ಲೂ ಅಷ್ಟೇ. ಆ್ಯಕ್ಚುಲಿ ಕೋಮಲ್ ಸರ್ ನಮ್ಮ ಹೀರೋ ಆಗಿದ್ರು ಕೂಡ ಅಷ್ಟೇ ಆದ್ಯತೆ ನಮ್ಮ ಕಂಟೆಂಟಿಗಿತ್ತು. ಸೊ ಕಾಂಟೆಂಟ್ ಇಂಪಾರ್ಟೆಂಟ್ ಆಗಿದ್ದಾಗ ಆ್ಯಂಡ್ ಅದು ಚೆನ್ನಾಗಿದ್ದಾಗ ಅದ್ರ ಮೇಲೆ ಅಂದರೆ ನೀವು ನೋಡಿರ್ಬೋದು ಕೋಮಲ್ ಸರ್ ಕೂಡ ಅದೇ ಒಂದು ಸೆಂಟೆನ್ಸ್ನ ಹೇಳಿರ್ತಾರೆ, ನಾವೆಲ್ಲ ಬರೀ ಪಾತ್ರಗಳನ್ನು ನಿಭಾಯಿಸಿದೀವಿ, ಕಂಟೆಂಟೇನೆ ನಮಗೆ ಹೀರೋ ಅಂತ ಅಂದ್ಬಿಟ್ಟು. ಸೊ ನಮಗೆ ಅವ್ರ ಹೀರೋ. ಸೊ ಅದಂತೂ ಡೆಫಿನೆಟ್ಲಿ ಇದ್ದೇ ಇದೆ. ಬಟ್ ಅದೇ ಥರ ಸಪೋರ್ಟಿಂಗ್ ಆಗಿರುವಂತಹ ಆರ್ಟಿಸ್ಟ್ ನಮಗೆ ಸಿಕ್ಬಿಟ್ರು ಅಂತಂದರೆ ಡೆಫಿನೆಟ್ಲಿ ನಾವು ಎಂಥ ಸ್ಟಾರಿಗೆ ಬೇಕಂದ್ರೂ ಸಿನಿಮಾ ಮಾಡ್ಬೋದು. ಅವ್ರು ಹಾಗಿರಬೇಕು ಆರ್ಟಿಸ್ಟ್ಗಳು, ಅಂದರೆ ಪ್ರೊಡಕ್ಷನ್ ಹೌಸ್ಗೆ ಸಪೋರ್ಟ್ ಆಗೋ ಹಾಗೆ. ಆ್ಯಂಡ್ ಎಷ್ಟೋ ಕೆಲಸಗಳನ್ನು ಅವ್ರು ನಿಂತು ಮಾಡಿಸಿದ್ದಾರೆ ಆ್ಯಂಡ್ ನಮಗೆ ಸಲಹೆ ಕೊಟ್ಟಿದ್ದಾರೆ. ಸೊ ಆ ಥರದ ಆರ್ಟಿಸ್ಟ್ಗಳು ಸಿಕ್ಕಿದ್ರೆ ನಾವು ಯಾರಿಗೆ ಬೇಕಾದ್ರೂ ಸಿನಿಮಾ ಮಾಡ್ಬೋದು ಅನ್ನೋಂಥ ಧೈರ್ಯ ನಮ್ಮ ಕೂಪಂಡಾಸ್ ಪ್ರೊಡಕ್ಷನ್